ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಅನು ಸ್ವಯಂ ಕಲಿಕೆಗೆ ಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ಹೇಗೆ ದೋಸೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಲೆಫ್ಟ್ ಓವರ್ ರೈಸಿಂದ, ಅಂದರೆ ಉಳಿದಿರೋ ಅಕ್ಕಿಯಿಂದ ನಾನು ಮೊನ್ನೆ ಈಗ ಸ್ವಲ್ಪ ದಿನದಲ್ಲಿ ನಾನು ವಡೆ ಮಾಡಿ ತೋರಿಸಿದ್ದೆ. ಸೊ ಇದ್ರ ಪಾರ್ಟ್ 2 ಅಂದ್ಕೊಳ್ಳಿ. 1 ಕಪ್ ಅಕ್ಕಿ ಅನ್ನ ಬೇಯಿಸಿಟ್ಕೊಂಡಿರೋ ಅಂಥ ಅನ್ನ, ರಾತ್ರಿ ಉಳಿದಿರೋ ಅನ್ನ, ಅದೇ ಮೆಜರ್ಮೆಂಟಲ್ಲಿ ಅಕ್ಕಿ ಹಿಟ್ಟು, ಅದರಲ್ಲಿ ಅರ್ಧ ಗೋಧಿ ಹಿಟ್ಟು, ಮೊಸರು ಒಂದು ಅರ್ಧದಷ್ಟು ಮೊಸರು ಸಾರಿ ತೆಳುವಾಗಿದೆ. ಸೊ ಇದು ಬಂದು ಉಪ್ಪು, ಸೋಡಾ, ಶುಂಠಿ ಒಂದು ಇಷ್ಟಿಷ್ಟು ತೊಗೊಂಡಿದ್ದೀನಿ, ಅರ್ಧ ಇಂಚಿನಷ್ಟು. ಈರುಳ್ಳಿ ಒಂದು ಪುಟಾಣಿದಾದರೆ ಒಂದೇ ಒಂದು, ಇಷ್ಟರದಾದರೆ ಒಂದೇ ಒಂದು, 2 ಹಸಿರು ಮೆಣಸಿನ್ಕಾಯಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅನ್ನ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಆನಂತರ ಮೊಸರು, ಆನಂತರ ಈ ಉಪ್ಪು, ಹಸಿರು ಮೆಣಸಿನ್ಕಾಯಿ ಏನೇನಿದೆ, ಈರುಳ್ಳಿ, ಸೋಡಾ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿಲಿ ಇದು ಮಾಡ್ಕೊಳ್ಳೋಣ. ನೋಡಿ, ಇದು ನೀರು ಸಾಲ್ತಾ ಇಲ್ಲ, ಸೊ ನೀರು ಆ್ಯಡ್ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಇದಾಗಿದೆ, ನುಣ್ಣಗಾಗಿರಬೇಕು. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಉಬ್ಬ್ದಂಗೆ ಆಗ್ತಿದೆ, ಮತ್ತು ಮೊಸರು ಹಾಕಿರೋದು ಕೂಡ ಅದೇ ರೀಸನ್ಗೋಸ್ಕರ. ಈಗ ನೋಡಿ, ನಾನು ದೋಸೆ ಹಾಕ್ತಾಯಿದ್ದೀನಿ. ನಾರ್ಮಲಿ ಹೇಗೆ ದೋಸೆ ಹಾಕ್ತಿರೋ ಅದೇ ರೀತಿ ದೋಸೆ ಹಾಕ್ಕೊಳ್ಳಿ. ಕ್ರಿಸ್ಪಿನೆಸ್ ಬೇಕು ಅಂದರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಮಕ್ಕಳಿದ್ರೆ ನಿಮ್ಮ ಮನೇಲಿ ತುಪ್ಪ ಆ್ಯಡ್ ಮಾಡಿದ್ರೆ ಚೆನ್ನಾಗಾಗುತ್ತೆ ದೋಸೆ. ನೋಡಿ, ಇದಾಗ್ತಾ ಇದೆ. ಸೈಡ್ಸಿಂದ ಎತ್ಕೊಳ್ಳಿ. ಇದಕ್ಕೂ ಅಷ್ಟೇ ತುಪ್ಪ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೀವು ಅನ್ನದಲ್ಲಿ ಮಾಡಿದ್ದೀನಿ ಅಂತ ಗೊತ್ತೇ ಆಗೋದಿಲ್ಲ, ಆ ರೀತಿ ಇರುತ್ತೆ. ನೀವು ಕಡಲೆಬೇಳೆ ಚಟ್ನಿ ಅಥವಾ ಕಡಲೆ ಬೀಜದ ಚಟ್ನಿ ಯಾವುದ್ರ ಜೊತೆನಾದರೂ ತಿನ್ಬೋದು, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಸೈಡ್ಸಿಂದ ಈ ರೀತಿ ಆದ ತಕ್ಷಣ ನೀವು ಬೋರ್ಲ್ ಹಾಕ್ಕೊಬೇಕು ಅಂದರೆ ಕೂಡ ಬೋರ್ಲ್ ಹಾಕ್ಕೊಳ್ಳಿ. ನೋಡಿ, ಇಷ್ಟೇ ಇವತ್ತಿನ ರೆಸಿಪಿ. ನಾನು ಸಾಂಬಾರು ಜೊತೆ ಸರ್ವ್ ಮಾಡಿದ್ದೀನಿ ಮಧ್ಯಾಹ್ನದ ಟೈಮು. ಸೊ ನೈಟ್ ಏನಾದರೂ ಮಾಡಿರೋ ಅನ್ನ ಮಿಕ್ಕೋಯ್ತು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಗಂಡಸ್ರ ಕೈಯಲ್ಲಿ ಬೈಸ್ಕೊಳ್ಳೋದು ತಪ್ಪತ್ತೆ. ಸೊ ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಬಾಯ್.